स्वागत है आपका बी न्यूज नेशन में। मैं हूं आबिद हुसैन शेख। बीजापुर में सीएम सिद्धरामैया की प्रेस कॉन्फ्रेंस। ಪೊಲೀಸ್ನವರು ಎಲ್ಲ ಕಡೆ ಸಮರ್ಥರಿದ್ದಾರೆ, ಅವರಿಗೆ ಸಮಾಧಾನ ಮಾಡಬೇಕಲ್ಲ. ಯಾರಿಗೆ ಅವರಿಗೆ ಕಳ್ಕೊಂಡಿದ್ದಾರೆ, ಅವರಿಗೆ ಒಂದು ಪೊಲೀಸ್ನವ್ರ ಮೇಲೆ ನಮಗೆ ಸರಿಯಾಗಿ ಮಾಡಲಿಲ್ಲ ಅಂತ ಅವತ್ತು ಸರ್, ಕ್ರೈಮ್ ರೇಟ್ನಲ್ಲಿ ರಾಜ್ಯ ಸರ್ಕಾರ 2ನೇ ಸ್ಥಾನದಲ್ಲಿ ಇದೆ ಅಂತೇಳಿ ನೀವು ಅವರಿಗೆ ಸತ್ಯ ಹೇಳೋದೇ ಗೊತ್ತಿಲ್ವಲ್ಲ, ಬರಲ್ಲ ಅದು ಸತ್ಯ. ಡೆಲಿಬರೇಟಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಅದರ್ವೈಸ್ ಕರ್ನಾಟಕ ಬಂಡವಾಳ ಹೂಡಿಕೆಯಲ್ಲಿ FDI ನಲ್ಲಿ ಇವತ್ತೇ ಒಂದು ಪತ್ರಿಕೆಯಲ್ಲಿ ರಿಸರ್ವ್ ಬ್ಯಾಂಕ್ನವರು ರಿಲೀಸ್ ಮಾಡಿ ನಂಬರ್ 1. ಸರ್, ಕ್ಯಾಬಿನೆಟ್ ಸಬ್ ಕಮಿಟಿ ಆನ್ ಮೈನಾರಿಟೀಸ್ ರಿಪೋರ್ಟ್ ಕೊಡ್ತಾರೆ ಸರ್. ಕ್ಯಾಬಿನೆಟ್ ಸಬ್ ಕಮಿಟಿ ಆನ್ ಮೈನಾರಿಟೀಸ್ ಇಶ್ಯೂಸ್ ಇನ್ನೂ ಕೊಟ್ಟಿಲ್ಲ. ರಮೇಶ್ ಕುಮಾರ್ ಅವರು ಕೊಡ್ತಾರೆ. ಇಲ್ಲ, ಏನೇನು ರಿಕಮೆಂಡೇಶನ್ ಏನು ತಮ್ಗೆ ಏನು ಬಂದಿದೆ ಸರ್? ಯಾವುದು ರಿಪೋರ್ಟೇ ಕೊಟ್ಟಿಲ್ಲ ಅಂದ್ರೆ ಬಂದಿದೆ ಅಂತ ಕೇಳಿದೆ. ತಮ್ದು ಇದರ ಗೈಡ್ಲೈನ್ಸ್ ಆಗಿ ಆಗುದು ಅದು ಅದ್ರ ಸಲುವಾಗಿ ದೇ ಹ್ಯಾವ್ ಟು ಸಬ್ಮಿಟ್ ದಿ ರಿಪೋರ್ಟ್. ರಿಪೋರ್ಟ್ ಸಬ್ಮಿಟ್ ಮಾಡಬೇಕಂತ ನಂಗೆ ಗೊತ್ತಾಗುತ್ತೆ. ವಿದ್ಯಾರ್ಥಿ ಜೊತೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಬಂದು ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆ. ಇದರಿಂದ ಏನಿದೆ? ಈಗ ದಲಿತ ಬಾಲಕಿ ಇದಾಗಿದೆ ಸರ್, ಪ್ರತಿಭಟನೆ ಅದು ಇದೆಲ್ಲ ನಡೀತಾ ಇದೆ. ಅದ್ರ ಕೆಲವರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಿಜೆಪಿಯವರು ಇದಾರಲ್ಲ, ಯಾವಾಗಲೂ ಸಾವುಗಳಲ್ಲೇ ರಾಜಕೀಯ ಮಾಡೋದು ಇವರು. ನಾವು ಈಗ ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ. ಆ ಹುಡುಗಿ ಸತ್ಯದಿಂದ ನಾವ್ಯಾರು ಸಮರ್ಥನೆ ಮಾಡ್ತಿದ್ದೀವ? ಕಂಡಮ್ ಮಾಡಿದ್ದೀನಿ. ಇದು ಬಹಳ ಇನ್ಹ್ಯೂಮನ್ ಅಂತ ಹೇಳಿದ್ದೀವಿ. ಮತ್ತೆ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮತ್ತೆ ಮನೆಗೆ ಹೋಗಿ ಪರಿಹಾರನೂ ಕೂಡ ಕೊಟ್ಟಿದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಭೇಟಿ ಆಗಿದ್ದಾರೆ, MLA ಹೋಗಿ ಮೀಟಿಂಗ್ ಮಾಡಿದ್ದಾರೆ. ಸುಮ್ಮನೆ ಕಾರಜೋಳು ಬಂದಿದ್ರು, MLA ಹೋಗೇ ಇಲ್ಲ ಅಲ್ಲಿಗೆ ಅಂತ. ಮತ್ತೆ ಪಾಪ ಹುಡುಗಿ ತಂದೆ ಒಪ್ಕೊಂಡು ಬಂದಿದ್ರು ಅಂತ. ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಈ ಜಿಲ್ಲಾ ಸರ್ಜನದು ಬಂದಿದ್ರು ತಮ್ಮನ್ನು ಭೇಟಿ ಮಾಡೋಕ್ಕೆ. ಈ PM ರಿಪೋರ್ಟ್ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಆಗ್ತಾ ಇಲ್ಲ ಸರ್. ಏನಾಗ್ತಾ ಇದೆ, ಎಲ್ಲ ಕಡೆ ಬರೀ ಸಾಮೂಹಿಕ ಸಾಮಾಜಿಕ ಜಾಲತಾಣ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಆದ್ರೆ ಅದು ಏನನ್ನೋದು ಕ್ಲಾರಿಫಿಕೇಶನ್ ಈ ಪೊಲೀಸ್ ಇಲಾಖೆಯಲ್ಲಿ ಸಿಗ್ತಾ ಇಲ್ಲ. ಏನಾಗ್ತಾ ಇದೆ ಅನ್ನೋದು ಹೇಳ್ಬೇಕಲ್ಲ ಸರ್, ಏನಾಗಿದೆ ಅಂತ ನಮ್ಗೆ ಬೇಕಲ್ಲ. ಇನ್ವೆಸ್ಟಿಗೇಷನ್ ಈಗ ಶುರುವಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ. ಪೊಲೀಸ್ನವರು ಕೂಡ ಬಿಫೋರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳಕ್ ಬರಲ್ಲ. ಅದು ಬಂದ ಮೇಲೆ ಹೇಳ್ತಾರೆ. ಆರೋಪಿಗಳ ಸಂಬಂಧಪಟ್ಟಿದ್ದನ್ನು ಯಾರನ್ನು ವಶಕ್ಕೆ ತಗೊಂಡಿದ್ದಾರೆ ಅಂತ ಇದು ಆಗ್ತಾ ಇದೆ. ಆಮೇಲೆ ಯಾರು ತಗೊಂಡಿದ್ದಾರೆ ಅದ್ರ ಬಗ್ಗೆ ಏನು ಮಾಹಿತಿ ಆಗ್ತಾ ಇದೆ. ವಿಚಾರಣೆಗಾದ್ರೂ ತಗೊಂಡಿದ್ದಾರೆ ಏನು ಅಂತ, ಎಷ್ಟು ಜನ ಇದ್ದಾರೆ ಏನು ಅಂತ. ಯಾರ್ಯಾರು FIR ಅಲ್ಲಿ ಇರ್ತಾರೆ ಅವ್ರನ್ನೆಲ್ಲ ಪೊಲೀಸ್ನವ್ರ ಕರೆ ವಿಚಾರಣೆ ಮಾಡಿರ್ತಾರೆ. ಈ FIR ನಲ್ಲಿ ಹೆಸರುಗಳು ಕೊಟ್ಟಿದ್ದಾರೆ. ಔಷಧ ಹುಡುಗಿ ತಂದೆ ಕೊಟ್ಟಿದ್ದಾರೆ. ಅವನ್ನೆಲ್ಲ ಕರೆದು ವಿಚಾರಣೆ ಮಾಡ್ತಾರೆ. ಸರ್, ಈಗ ಸರ್ ನಾವು ಲಾಸ್ಟ್ ಬೆಳಗಾವಿ ಸೆಷನಲ್ಲಿ ತಾವು ಹೇಳಿದ್ರಿ ಕಾಸ್ಟ್ ಸೆನ್ಸರ್ ರಿಪೋರ್ಟ್ ಎಲ್ಲ ಬರ್ತದೆ. ಬಟ್ ಇವನಾದ್ರೂ ಕಾಸ್ಟ್ ಸೆನ್ಸರ್ ಜಾತಿವಾರ ಗಣತಿಯನ್ನು ಇನ್ನೂ ರಿಲೀಸ್ ಮಾಡಿಲ್ಲ. ಯಾಕೆ ಈಗ ರಿಲೀಸ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಸದಾಶಿವ ಕಮಿಟಿ ಅದರ ಮೇಲೆ ಅವನು ಸರ್ಕಾರಕ್ಕೆ ಅವ್ರನ್ನ ಇದು ಅದಕ್ಕೆ ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ನಾವು ರಿಸರ್ವೇಷನ್ ಅನ್ನು ಹೆಚ್ಚು ಮಾಡಬೇಕು ಅಂತ ಇದ್ದೀವಿ. ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಸ್ಪೆಕ್ಟ್. ಈಗ ಸುಪ್ರೀಂ ಕೋರ್ಟ್ 50%ಗಿಂತ ಮೀಸಲಾತಿ ಹೆಚ್ಚಾಗಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ವಾಂಟೆಡ್ ಟು ಇನ್ಕ್ರೀಸ್ ಇಟ್ ಟು 70%. ಅದಕ್ಕೋಸ್ಕರವಾಗಿ ಇದನ್ನು ಕೂಡ ಕಾನ್ಸ್ಟಿಟ್ಯೂಷನಲ್ ಆಸ್ಪೆಕ್ಟ್ ಕೂಡ ನೋಡ್ಕೊಡಿ ಅಂತ ಹೇಳಿದ್ದೀವಿ. ರಿಪೋರ್ಟ್ ಯಾವಾಗ ಬರ್ಬೋದು ಸರ್? ಕಾಸ್ಟ್ ಸೆನ್ಸರ್ ರಿಪೋರ್ಟ್ ಎನಿ ಟೈಮ್ ಯಾವಾಗ ಬರ್ಬೋದು. ಇದು ಅದೇ ಸದಾಶಿವ ರಿಪೋರ್ಟ್ ಬಗ್ಗೆನೂ ಅವ್ರು ಹೇಳ್ತಾ ಇದ್ದಾರೆ. ಸದಾಶಿವ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡ್ರಿ ಅಂತೆಲ್ಲ ಸುಮಾರು ದಿನದ ಅವಾಯ್ಡ್ ಮಾಡ್ತಾರೆ ಅವರು. ಅದು ಅಗತ್ಯ ಇದೆ. ಬಟ್ ನಾವು ಮೀಟಿಂಗ್ ಕರೀಲಿ 31ಕ್ಕೆ ಅದ್ರ ಬಗ್ಗೆ ಮುಂದೆ ಈ ತಮ್ಮ ಅವಧಿಯಲ್ಲಿ ಅದರ ಬಗ್ಗೆ ಏನಾರ ನಮ್ಮ ಅವಧಿನೂ ಕೂಡ ನಾವೇ ಬರ್ತೀವಲ್ಲಪ್ಪ. ಪ್ರಧಾನಮಂತ್ರಿಗಳಿಗೆ ಆಲ್ ಪಾರ್ಟಿ ಡೆಲಿಗೇಷನ್, ಬಿಜೆಪಿ MPಗಳೆಲ್ಲ ಬಂದಿದ್ರು, ಕೇಂದ್ರದ ಬಿಜೆಪಿ ಮಂತ್ರಿಗಳೆಲ್ಲ ಬಂದಿದ್ರು ನಮ್ಮ ರಾಜ್ಯದವರು. ಅಲ್ಲಿ ನರೇಂದ್ರ ಮೋದಿ ಅವರಿಗೇನು ಒತ್ತಾಯ ಮಾಡಲಿಲ್ಲ.
ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆ ವಹಿಸಕ್ಕೆ ಒಪ್ಪಿರಲಿಲ್ಲ. ನಾನು ಪತ್ರವನ್ನು ಬರೆದೆ. ಅದಾದ್ಮೇಲೆ ಟ್ರಿಬ್ಯುನಲ್ನವರು ಔಟ್ಸೈಡ್ ಟ್ರಿಬ್ಯುನಲ್ ನೀವು ಮಾತುಕತೆ ಮೂಲಕ ಬಗೆಹರಿಸಿರಿ ಅಂತ ಹೇಳಿದ್ರು. ಆಗ ಗೋವಾ ಮುಖ್ಯಮಂತ್ರಿ ಮಾತುಕತೆಗೆ ಬರಲ್ಲ ಅಂತ ಹೇಳ್ಬಿಟ್ರು. ಅವರು ಪತ್ರ ಬರದೆ ಮಾತಾಡದೆ ಏನ್ ಮಾಡಿದ್ರು ಕೂಡ ಬರಲ್ಲ ಅಂತ ಹೇಳಿದ್ರು. ಆ ಗೋವಾ ಚುನಾವಣೆ ಆದ್ಮೇಲೆ ನೋಡೋಣ ಅಂತಂದ್ರು. ಗೋವಾ ಚುನಾವಣೆಗೆ ಎಷ್ಟು ದಿನ ಆಯ್ತು? ಅಲ್ಲಿಂದ ಇಲ್ಲಿವರೆಗೆ ಯಾಕೆ ಸುಮ್ಮನೆ ಇದ್ರು ಬಿಜೆಪಿ? ಇವರು ನಿಯೋಗ ಕರ್ಕೊಂಡು ಹೋಗಿದ್ದಲ್ಲ. ಅಲ್ಲಿಂದ ಇಲ್ಲಿವರೆಗೆ ವೈಸ್ ಎವರ್ ಕೀಪಿಂಗ್ ಪಾಯಿಂಟ್. ಈಗ ಚುನಾವಣೆ ದಿಕ್ಕಿಂದ ಏನೇ ಮಾಡ್ತಾ ಇದ್ದಾರೆ ಇದು ಇವತ್ತು ಎಲೆಕ್ಷನ್ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಬರೀ ಇವರು ಯಡಿಯೂರಪ್ಪ ಅನೌನ್ಸ್ ಮಾಡಿದ್ರೆ ಆಗಲ್ಲ. ದಿ ಚೀಫ್ ಮಿನಿಸ್ಟರ್ ಆಫ್ ಗೋವಾ ಶುಡ್ ರೈಟ್ ಎ ಲೆಟರ್ ಟು ಅವರ್ ಗವರ್ಮೆಂಟ್. That is number one. Or the chief minister of Goa should file an affidavit before the tribunal. ಏನಂತ ಈಗ ಏನು ಅನೌನ್ಸ್ ಮಾಡಬೇಕು ಅಂತ ಇದ್ದಾರೆ, ಅದನ್ನ ಏನ್ ಹೇಳ್ತೀವಿ, ಗೋವಾದವ್ರು ಏನು ಒಪ್ಪಿಟ್ಟಿದೀವಿ ಅನ್ನೋದು ಅಫಿಡವಿಟ್ ಹಾಕ್ಬೇಕು. ಟ್ರಿಬ್ಯುನಲ್ ಮುಂದೆ ಮ್ಯಾಟರ್ ಇದೆ ಅಲ್ವಾ? ಇವ್ರು ಯಡಿಯೂರಪ್ಪ ಯಾರು ಅನೌನ್ಸ್ ಮಾಡಕ್ಕೆ? ಯಡಿಯೂರಪ್ಪ ಗೋವಾ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರ ಅನೌನ್ಸ್ ಮಾಡಕ್ಕೆ? ಇಲ್ಲ. ಇಟ್ಸ್ ಎ ಪೊಲಿಟಿಕಲ್ ಗಿಮಿಕ್. ನಾನು ವೆಲ್ಕಮ್ ಮಾಡ್ತೀನಿ ಇತ್ಯರ್ಥ ಆಗೋದನ್ನು. ಇವತ್ತು ಟುಡೇ ಐ ಆಮ್ ಫಾರ್ ನೆಗೋಷಿಯೇಷನ್. Even now I am ready to have a dialogue with the Goa Chief Minister, or I am also ready, the Prime Minister of this country, convene a meeting of all the 3 states, Chief Ministers of all the 3 states. I am ready to attend. Let the Prime Minister of country intervene and call a meeting. ಅಲ್ವಾ? ಅದು ಬಿಟ್ಬಿಟ್ಟು ಯಡಿಯೂರಪ್ಪ ನಾನು ಮಾತಾಡಿದ್ದೀನಿ, ಶಾ ಜೊತೆ ಮಾತಾಡಿದ್ದೀನಿ, ಪರಿಕರ್ ಜೊತೆ ಮಾತಾಡಿದ್ದೀನಿ, ಪರಿಕರ್ ನಂಗೊಂದು ಇದು ಕಳಿಸ್ತಾರೆ, ನಾನು ಅದು ಅನೌನ್ಸ್ ಮಾಡ್ತೀನಿ. ಏನದು? Nobody will believe it unless the Chief Minister of Goa specifically agrees to release water to Malaprabha River, 7.56 TMC of water. He must write a letter to Government of Karnataka, or he must file an affidavit stating that we are ready to release the water, 7.56 TMC of water, as required by Government of Karnataka for drinking purposes. And it is our share. It is our share. So idin madadene yedurappa announce madidre. और खबरों के लिए देखते रहिए बी न्यूज नेशन।